ಓಂ ಶಾಂತಿ. ದಿನಾಂಕ 3/12/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಹುಡುಗಾಟಿಕೆಯವರಾಗಬೇಡಿ. ನೆನಪಿನಿಂದಲೇ ಆತ್ಮ ಪಾವನವಾಗುತ್ತದೆ. ಎಲ್ಲ ಆತ್ಮಗಳ ಸೇವೆ ಮಾಡಿ ಅವರುಗಳನ್ನು ಶುದ್ಧ ಮಾಡಲು ತಂದೆ ಬಂದಿದ್ದಾರೆ. ಪ್ರಶ್ನೆ: ಯಾವ ಸ್ಮೃತಿ ಇದ್ದರೆ ಆಹಾರ ಪಾನೀಯ ಶುದ್ಧವಾಗುತ್ತದೆ? ಉತ್ತರ: ಒಂದು ವೇಳೆ ನಾವು ಬಾಬಾನ ಬಳಿ ಸತ್ಯಖಂಡಕ್ಕೆ ಹೋಗಲೆಂದು ಬಂದಿದ್ದೇವೆ ಅಥವಾ ಮನುಷ್ಯನಿಂದ ದೇವತೆ ಆಗುವುದಕ್ಕಾಗಿ ಎಂಬ ಸ್ಮೃತಿ ಇದ್ದರೆ ಆಗ ಆಹಾರ ಪಾನೀಯ ಶುದ್ಧವಾಗುತ್ತದೆ. ಏಕೆಂದರೆ ದೇವತೆಗಳು ಎಂದಿಗೂ ಅಶುದ್ಧ ವಸ್ತುಗಳನ್ನು ಸ್ವೀಕರಿಸುವುದಿಲ್ಲ. ನಾವು ಸತ್ಯ ಬಾಬಾನ ಬಳಿ ಸತ್ಯಖಂಡ ಪಾವನ ಜಗತ್ತಿನ ಮಾಲೀಕರಾಗಲು ಬಂದಿರುವಾಗ ಪತಿತ ಅಂದರೆ ಅಶುದ್ಧರಾಗಲು ಸಾಧ್ಯವಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ: ತಂದೆಯ ಮೂಲಕ ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಹೂವಾಗಬೇಕು. ಮುಳ್ಳುಗಳ ಕಾಡನ್ನು ಹೂಗಳ ತೋಟ ಮಾಡುವುದರಲ್ಲಿ ತಂದೆಗೆ ಪೂರ್ಣ ಸಹಯೋಗಿ ಆಗಬೇಕು. 2. ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಥವಾ ಸ್ವಯಂನಲ್ಲಿ ಶ್ರೇಷ್ಠ ಪದವಿಯ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ತತ್ಪರರಿರಬೇಕು. ಹುಡುಗಾಟಿಕೆಯವರಾಗಬಾರದು. ವರದಾನ: ತನ್ನ ಮಸ್ತಕದಲ್ಲಿ ಸದಾ ತಂದೆಯ ಆಶೀರ್ವಾದಗಳ ಕೈನ ಅನುಭವ ಮಾಡುವಂತಹ ಮಾಸ್ಟರ್ ವಿಘ್ನ ವಿನಾಶಕರಾಗಿ. ಗಣೇಶನಿಗೆ ವಿಘ್ನ ವಿನಾಶಕ ಎನ್ನುತ್ತಾರೆ. ಯಾರಲ್ಲಿ ಸರ್ವಶಕ್ತಿಗಳಿವೆ ಅವರು ವಿಘ್ನ ವಿನಾಶಕರಾಗಿದ್ದಾರೆ. ಸರ್ವಶಕ್ತಿಗಳನ್ನು ಸಮಯ ಪ್ರಮಾಣವಾಗಿ ಕಾರ್ಯದಲ್ಲಿ ತೊಡಗಿಸಿ, ಆಗ ವಿಘ್ನ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಎಷ್ಟೇ ರೂಪದಿಂದ ಮಾಯೆ ಬರಲಿ, ಆದರೆ ತಾವು ಜ್ಞಾನಪೂರ್ಣರಾಗಿ. ಜ್ಞಾನಪೂರ್ಣ ಆತ್ಮ ಎಂದಿಗೂ ಮಾಯೆಯಿಂದ ಸೋಲಲು ಸಾಧ್ಯವಿಲ್ಲ. ಮಸ್ತಕದಲ್ಲಿ ಬಾಬ್ದಾದರವರ ಆಶೀರ್ವಾದಗಳ ಕೈ ಇದ್ದರೆ ಆಗ ವಿಜಯದ ತಿಲಕ ಹಾಕಿರುತ್ತದೆ. ಪರಮಾತ್ಮ ಕೈ ಹಾಗೂ ಜೊತೆತನ ವಿಘ್ನ ವಿನಾಶಕರನ್ನಾಗಿ ಮಾಡಿಬಿಡುತ್ತದೆ. ಸ್ಲೋಗನ್: ಸ್ವಯಂನಲ್ಲಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಗುಣದಾನ ಮಾಡುವವರೇ ಗುಣಮೂರ್ತಿಯಾಗಿದ್ದಾರೆ. ಓಂ ಶಾಂತಿ.